ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. 11 ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋಕೆ ಚಿಂತನೆ ನಡೆಸಲಾಗಿದೆ. 11 ಪ್ರಮುಖ ವಿಚಾರಗಳು ಯಾವುವು ಅಂತ ನಾವೀಗ ನೋಡೋದಾದ್ರೆ ಒಟ್ಟು 11 ಪ್ರಮುಖ ವಿಚಾರಗಳು. ಅದರಲ್ಲಿ ಪ್ರಮುಖವಾಗಿ ಒಂದನೇ ವಿಚಾರ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಸಚಿವರಾಗಿ 4 ವರ್ಷ ಪೂರೈಸಿದವರನ್ನ ಕೈಬಿಟ್ಟು ಹೊಸ ಮುಖಗಳನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆಯ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ನಾಳೆ ಇರುವಂತಹ ಸಮನ್ವಯ ಸಮಿತಿ ಸಭೆಯಲ್ಲಿ ಈ ಅಂಶಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ 11 ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಇಂದ ನಾಳೆ ಸಂಪುಟದಿಂದ ಹೊರಬರುವ ಸಚಿವರಿಗೆ ನಂತರ ಪಕ್ಷ ಸಂಘಟನೆಗೆ ನಿಯೋಜಿಸಿ ಕನಿಷ್ಠ 15 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮತ್ತು 2018ರ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಹೊಣೆಗಾರಿಕೆಯನ್ನು ಕೊಡೋಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. 4 ವರ್ಷ ಪೂರೈಸಿದವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಕೊಡುವಂತಹ ನಿರ್ಧಾರಕ್ಕೆ ಬರಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎಲೆಕ್ಷನ್ಗೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕ್ರಮಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಹೊಸ ಮುಖಗಳನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಾಗ ಜಾತಿ ಆಧಾರ, ಸಾಮಾಜಿಕ ನ್ಯಾಯ ಮತ್ತು ಯಾವುದೇ ಗುರುತರ ಆರೋಪ ಇಲ್ಲದೆ ಇರೋರನ್ನ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಈಗಿರುವಂತಹ ಪ್ರಮುಖ ಅಜೆಂಡಾ. ಸರ್ಕಾರದ ಜನಪ್ರಿಯ ಯೋಜನೆಗಳನ್ನ 224 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋಕೆ ಉನ್ನತ ಮಟ್ಟದ ಸಮಿತಿಯನ್ನ ಕೂಡ ರಚನೆ ಮಾಡಲಾಗುತ್ತೆ. ಡಾಕ್ಟರ್ BL ಶಂಕರ್ ಹಾಗೂ VR ಸುದರ್ಶನ್ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸುವ ಬಗ್ಗೆ ಕೂಡ ನಿರ್ಧಾರವನ್ನ ಮಾಡೋ ಬಗ್ಗೆ ಚಿಂತನೆಯನ್ನು ನಡೆಸಲಾಗುತ್ತೆ. 20 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರನ್ನ ಬದಲಾಯಿಸಿ DCCಗೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಗೆ ಹೊಸ ರೂಪವನ್ನು ಕಲ್ಪಿಸುವುದು. 2010ರಲ್ಲಿ ಪದಾಧಿಕಾರಿಗಳ ನೇಮಕವಾಗಿದ್ದು 7 ವರ್ಷಗಳ ನಂತರ ನೂತನ ಪದಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿದೆ. ಇದರ ಬಗ್ಗೆ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಅದಕ್ಕೆ ಅನುಮೋದನೆಗೆ ಪಕ್ಷದ ವರಿಷ್ಠರಿಗೆ ಕಳಿಸಿಕೊಡೋ ಬಗ್ಗೆ ಕೂಡ ಚಿಂತನೆ ನಡೆಸಲಾಗುತ್ತೆ. 454 ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಪೈಕಿ 225 ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ನೂತನ ಯುವ ಅಧ್ಯಕ್ಷರ ನೇಮಕಕ್ಕೆ ಸಿದ್ಧಗೊಂಡಿರುವಂತಹ ಪಟ್ಟಿಯ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ. 2018ರ ಚುನಾವಣೆಗೆ ಪಕ್ಷವನ್ನ ಸಜ್ಜುಗೊಳಿಸೋಕೆ ಕಳೆದ ಬಾರಿ ಪರಾಜಿತವಾಗಿರುವಂತಹ 102 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ನಿಟ್ಟಿನಲ್ಲಿ ಕೆಪಿಸಿಸಿ ಆಂತರಿಕ ಸಮೀಕ್ಷೆ ನಡೆಸಿದ್ದು ರಹಸ್ಯವಾಗಿ ಗೆಲುವು ಸಾಧಿಸಬಹುದಾದ ಸಂಭವನೀಯ ಅಭ್ಯರ್ಥಿಗಳ ಆಯ್ಕೆ ಮಾಡೋಕೆ 4 ತಂಡಗಳನ್ನ ರಚಿಸಿರುವ ಬಗ್ಗೆ ಹಾಗೂ ಕಳೆದ 4 ವರ್ಷಗಳಲ್ಲಿ ಈಗಿರುವ 172 ಕಾಂಗ್ರೆಸ್ ಶಾಸಕರ ಪೈಕಿ ಯಾರಾದರೂ ಕೂಡ ಕ್ಷೇತ್ರವನ್ನ ಕಡೆಗಣಿಸಿದ್ರೆ ತಮ್ಮ ಹಾಗೂ ಪಕ್ಷದ ವರ್ಚಸ್ಸು ಕಳೆದುಕೊಂಡಿದ್ರೆ ಅಂತವರಿಗೆ ನಿರ್ದಾಕ್ಷಿಣ್ಯವಾಗಿ ಟಿಕೆಟ್ ನಿರಾಕರಿಸಿ ಗೆಲ್ಲುವ ಅಭ್ಯರ್ಥಿಯನ್ನ ಹುಡುಕಿ ಅವರಿಗೆ ಟಿಕೆಟ್ ಕೊಡೋಕೆ ಸಭೆಯಲ್ಲಿ ಚರ್ಚೆ ಮಾಡೋ ಬಗ್ಗೆ ನಿರ್ಧಾರವನ್ನ ಅಜೆಂಡಾ ಇಟ್ಕೊಡ್ಲಾಗಿದೆ. ಹಾಗೆ ಪಕ್ಷ ಸಂಘಟನೆ ಮತ್ತು ಪಕ್ಷದ ಪದಾಧಿಕಾರಿಗಳು ಸೇರಿದಂತೆ ಬೇರೆ ಬೇರೆ ಹುದ್ದೆಗಳಲ್ಲಿ ಮೂಲ ಕಾಂಗ್ರೆಸ್ಸರಿಗೆ ಹೆಚ್ಚಿನ ಅವಕಾಶವನ್ನ ಕಲ್ಪಿಸುವುದರ ಜೊತೆಗೆ 2ನೇ ಹಂತದ ಯುವ ನಾಯಕರ ಕಾರ್ಯವನ್ನ ಪರಿಗಣಿಸಿ 25 ಕ್ಷೇತ್ರಗಳಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕ್ಕೂ ಕೂಡ ಚಿಂತನೆ ನಡೆಸಲಾಗುತ್ತೆ. ಈ ಬಗ್ಗೆ ಕೂಡ ನಾಳಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಅತ್ಯಂತ ಕ್ರಾಂತಿಕಾರಕ ಅಂಶಗಳನ್ನ ನಾಳೆಯ ಸಮನ್ವಯ ಸಮಿತಿ ಸಭೆಯ ಅಜೆಂಡಾದಲ್ಲಿ ಇರಿಸಿಕೊಳ್ಳಲಾಗಿದೆ. ಪ್ರಮುಖವಾಗಿ ಸಂಪುಟ ಪುನರ್ರಚನೆಯ ವಿಚಾರ ಇದು ಎಷ್ಟರ ಮಟ್ಟಿಗೆ ವರದಾನವಾಗುತ್ತೆ, ಎಷ್ಟರ ಮಟ್ಟಿಗೆ ಉಲ್ಟಾ ಹೊಡೆಯುವಂತ ಚಾನ್ಸಸ್ ಕೂಡ ಇರುತ್ತೆ, ಬಂಡಾಯ ಇತ್ಯಾದಿ ಅಂತ? ಖಂಡಿತ ಅಮರ್ ಪ್ರಸಾದ್, ನಾಳೆ ಬೆಳಗ್ಗೆ 11:30ಕ್ಕೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಏನು ಒಂದು ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ 11 ಅಜೆಂಡಾಗಳನ್ನ ಈಗಾಗಲೇ ಗುರುತಿಸಿ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಆಗುವಂತ ವಿಚಾರಗಳು. ಅದರಲ್ಲಿ ಪ್ರಮುಖವಾಗಿ ನೀವು ಈಗಾಗಲೇ ಹೇಳದಂಗೆ ಸಂಪುಟ ಪುನರ್ರಚನೆಗೆ ಕೈ ಹಾಕುವಂತದ್ದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ರೆ ಸಚಿವ ಸ್ಥಾನದ ಆಕಾಂಕ್ಷೆ ಕೂಡ ಹೆಚ್ಚಾಗಿ ಇರ್ತಾರೆ. ಅದೇ ನೂತನ ಆಯ್ಕೆ ಮಾಡಬೇಕು, ಜೊತೆಗೆ ಅವ್ರ ಮೇಲೆ ಯಾವುದೇ ಒಂದು ಗುರುತರ ಆರೋಪಗಳು ಇರಬಾರದು, ಆಗಿರ್ಬೇಕು. ಜೊತೆಗೆ ಸಾಮಾಜಿಕ ನ್ಯಾಯ, ಜಾತಿಯ ಆಧಾರದ ಮೇಲೆ ಆರೋಪಗಳು ಇಲ್ಲದಂತ ಶಾಸಕರನ್ನ ಆಯ್ಕೆ ಮಾಡಿ ಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಸಮನ್ವಯ ಸಮಿತಿನಲ್ಲಿ ಚರ್ಚೆ ಆಗುವಂತ ಪ್ರಮುಖ ಅಜೆಂಡಾ. ಆದ್ರೆ ಅದೇ ತರ 25 ಅಭ್ಯರ್ಥಿಗಳನ್ನ, ಮಹಿಳಾ ಅಭ್ಯರ್ಥಿಗಳನ್ನ ಮುಂದಿನ 2018ರ ಚುನಾವಣೆಯಲ್ಲಿ ಅವ್ರಿಗೆ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿ
ಅವರ ವಿರುದ್ಧ ಅವರ ಪರವಾಗಿ ಇರೋ ಅಂತ ಒಲವು ಯಾವ ರೀತಿ ಇದೆ, ಅವ್ರು ಎಷ್ಟು ಜನಪ್ರಿಯರಾಗಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಅನ್ನೋದನ್ನ ಕೂಡ ಗಣನೆಗೆ ತೆಗೆದುಕೊಂಡು ಅವ್ರನ್ನ ಮುಂದಿನ ಚುನಾವಣೆಗೆ ಕ್ಯಾಂಡಿಡೇಟ್ಗಳಾಗಿ ಅಂದ್ರೆ ಅಭ್ಯರ್ಥಿಗಳಾಗಿ ಹಾಕಬೇಕು ಅನ್ನೋದು ಕಾಂಗ್ರೆಸ್ ಸಮನ್ವಯ ಸಮಿತಿನಲ್ಲಿ ನಾಳೆ ಚರ್ಚೆ ಆಗುವಂತ ವಿಚಾರ. ಜೊತೆಗೆ ಸೆಕೆಂಡ್ ಬೆಂಚ್ ಲೀಡರ್ಸ್ ಅಂತ ಏನ್ ಇರ್ತಾರೆ, ಸೆಕೆಂಡ್ ರೋ ಲೀಡರ್ಸ್ ಅಂತ ಏನಿರ್ತಾರೆ, ಅವ್ರ ಕಡೆಯಿಂದ ಕೂಡ ಅವರ ಒಂದು ಕಾರ್ಯವನ್ನ ಪರಿಗಣಿಸಬೇಕು. ಜೊತೆಗೆ 20 ಜಿಲ್ಲೆಗಳಿಗೆ ನೂತನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ಯುವಕರಿಗೆ ಹೆಚ್ಚಿನ ಮನ್ನಣೆಯನ್ನ ಕೊಡಬೇಕು. ಅವಾಗ ಮಾತ್ರ ನಾವು ಮುಂಬರುವಂತ 2018ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ. ಜೊತೆಗೆ ಈ ಹಿಂದೆ ಕಳೆದುಕೊಂಡಿರೋ ಅಂತ 102 ಕ್ಷೇತ್ರಗಳು ಏನಿದೆ, 224 ಕ್ಷೇತ್ರಗಳ ಪೈಕಿ 2013ರಲ್ಲಿ ಕಾಂಗ್ರೆಸ್ 122 ಸ್ಥಾನಗಳಲ್ಲಿ ಜಯಬೇರಿ ಬಾರಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಇನ್ನು 102 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪರಾಜಿತಗೊಂಡಿತ್ತು. ಈ ಪರಾಜಿತಗೊಂಡಂತ ಕ್ಷೇತ್ರಗಳಲ್ಲಿ ಇವತ್ತು ಯಾರೆಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳಾದ್ರೆ ಅವರು ಗೆಲುವನ್ನ ಸಾಧಿಸಬಹುದು, ಅವರ ಹೇಗಿದೆ, ಜೊತೆಗೆ ಅವರ ಜನಪ್ರಿಯತೆ ಹೇಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಕೆಪಿಸಿಸಿ ಸಮೀಕ್ಷೆಯನ್ನ ಮಾಡಿಸ್ತಾ ಇದೆ. ಸಮೀಕ್ಷೆನಲ್ಲಿ ಬರೋ ಅಂತ ಒಂದು ಹೆಸರುಗಳನ್ನ ರಹಸ್ಯವಾಗಿ ಇಟ್ಟು ಅದನ್ನ ಕೂಡ ನಾಳೆ ಕಾಂಗ್ರೆಸ್ ಸಮನ್ವಯ ಸಮಿತಿನಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನೋದು ಅಮರ್ ಪ್ರಸಾದ್. ಪ್ರಮುಖವಾಗಿ ಸಂಪುಟ ಪುನರ್ರಚನೆಗೆ ಕೈ ಹಾಕಬೇಕು ಅನ್ನೋದಿದೆ. ಇದು ಎಷ್ಟರ ಮಟ್ಟ ವರದಾನ ಆಗುತ್ತೆ ಅನ್ನೋದು ನಾಳೆ ಸಮನ್ವಯ ಸಮಿತಿ ಸಭೆ ಆದ ನಂತರನೇ ಗೊತ್ತಾಗುತ್ತೆ. ಅಮರ್ ಪ್ರಸಾದ್, ಧನ್ಯವಾದ ಮಧುಸೂದನ್.